ದೇವಸ್ಥಾನದಲ್ಲಿ 5 ಅಂಗೋಪಾಂಗ ಬರುತ್ತೆ. ಒಂದು ತೀರ್ಥಸ್ನಾನ, ಇನ್ನೊಂದು ದಾನ, ಅಲ್ಲಿರೋ ಹಸ್ತವರಿಗೆ ಊಟಾದಿ ವಸ್ತ್ರಾದಿಗಳನ್ನು ಕೊಡೋದು, 2ನೇ ಅಂಗ, 3ನೇದು ದೇವದರ್ಶನ, 3ನೇದು ಜಪ, 4ನೇದು ಧ್ಯಾನ, 5ನೇದು ಆತ್ಮನಿವೇದನೆ. ಇದು ಒಂದು ದೇವಸ್ಥಾನದಲ್ಲಿ ನಡೆಯುವ 5 ಪ್ರಕ್ರಿಯೆ. ತೀರ್ಥಸ್ನಾನ ಮಾಡಿದಾಗ ಆ ತೀರ್ಥದಲ್ಲಿರೋ ಕೈನೆಟಿಕ್ ಎನರ್ಜಿ ಅಥವಾ ಭಗವಂತನ ಚೈತನ್ಯ ಅದಕ್ಕೆ ಸಂಚಾರದಲ್ಲಿ ಅದು ಉಂಟು, ಹೀಗೆ ನಮ್ಮನ್ನು ಶುದ್ಧಿ ಮಾಡ್ತದೆ. 2ನೇದು ನಾವು ಮಾಡೋ ದಾನಾದಿಗಳು ಪ್ರೀವಿಯಸ್ ಪಾಪಗಳ ಪ್ರಾಯಶ್ಚಿತ್ತ. ಹಿಂದೆ ಅವರು ದಾನ ಮಾಡದೆ ಇವತ್ತು ಭಿಕ್ಷುಕರಾಗಿದ್ದಾರೆ, ಇವತ್ತು ದಾನ ಮಾಡಿ ನೀನು ಭಿಕ್ಷುಕ ಆಗೋದನ್ನು ತಪ್ಪಿಸ್ಕೊಂಡು. ಜಪ, ಎಲ್ಲಿ ಭಗವಂತನ ಪ್ರೆಸೆನ್ಸ್ ಇರುತ್ತೆ, ಇಟ್ಸ್ ಎ ಕಾಸ್ಮಿಕ್ ಟವರ್. ಅದರೊಳಗೆ ಕೂತಾಗ ಧ್ಯಾನ ಮಾಡೋದ್ರಿಂದ ಅಥವಾ ಜಪಾದಿಗಳು ಮಾಡೋದ್ರಿಂದ ಮನೋಶುದ್ಧಿ ಆಗುತ್ತೆ. ಮನತ್ರಾಯತೇತಿ ಮಂತ್ರ, 2ನೇ ಶರೀರ ಶುದ್ಧ ಆಯಿತು, ಸೂಕ್ಷ್ಮ ಶರೀರ. 3 ಆದಾಗ ಅವನು ತ್ರಿಕರಣದಿಂದ ಶುದ್ಧಿ, ಅವನನ್ನು ದೇವರೆಲ್ಲವ ಸಮರ್ಪಣೆ ಮಾಡ್ಬೋದು. ಅದಕ್ಕೆ ಶರಣಾಗತಿ.